ಸೀಟ್ ಹಂಚಿಕೆ ಮುನ್ನವೇ ಗೇಮ್ ಪ್ಲಾನ್ ಶುರುವಾಗಿದೆ. ರಾಜ್ಯಕ್ಕೆ ಸದ್ದಿಲ್ಲದೆ ಎಂಟ್ರಿ ಕೊಟ್ಟಿದ್ಯಾ ಹಾಗಿದ್ರೆ ಅಮಿತ್ ಶಾ ಅವರ ಟೀಮ್ ರಾಜ್ಯಕ್ಕೆ ಟೀಮ್ ಅನ್ನ ಕಳಿಸಿದ್ದಾರೆ. ಚುನಾವಣಾ ಚಾಣಕ್ಯ ಅಮಿತ್ ಶಾ ಮಾಜಿ ಸಿಎಂ ಎಚ್ಡಿಕೆಯನ್ನ ಕೂಡ ಈ ಟೀಮ್ ಈಗಾಗಲೇ ಭೇಟಿಯಾಗಿದೆ. ಜೆಡಿಎಸ್ ಮುಖಂಡರೊಬ್ಬರ ಕಚೇರಿಯಲ್ಲಿ ಚರ್ಚೆ ನಡೆದಿರುವ ಮಾಹಿತಿ ಕೂಡ ಸಿಕ್ಕಿದೆ. ಚುನಾವಣಾ ತಂತ್ರಗಾರಿಕೆಯನ್ನ ಮಾಡೋದಕ್ಕೆ ದೆಹಲಿಯಿಂದಲೇ ಟೀಮ್ ಒಂದು ಎಂಟ್ರಿಯನ್ನ ಕೊಟ್ಟಿದೆ. 28 ಕ್ಷೇತ್ರಗಳಲ್ಲೂ ಗೆಲುವು ಸಾಧಿಸುವುದಕ್ಕೆ ಈ ಟೀಮ್ ರಣತಂತ್ರವನ್ನ ರೂಪಿಸ್ತಾ ಇದೆ. ಬಿಜೆಪಿ ಜೆಡಿಎಸ್ ಸಂಭಾವ್ಯ ಅಭ್ಯರ್ಥಿಗಳ ಮಾಹಿತಿಯನ್ನ ಕೂಡ ಅಮಿತ್ ಶಾ ಅವರು ಕಳಿಸಿರುವಂತಹ ಟೀಮ್ ಸಂಗ್ರಹ ಮಾಡ್ತಾ ಇದೆ. ಅಭ್ಯರ್ಥಿಗಳ ಬಗ್ಗೆ ಕ್ಷೇತ್ರಗಳಲ್ಲಿ ಜನಾಭಿಪ್ರಾಯ ಹೇಗಿದೆ, ಅವರ ಬಗ್ಗೆ ಒಲವು ಯಾವ ರೀತಿ ಇದೆ, ಈ ಕ್ಷೇತ್ರಗಳಲ್ಲಿ ಕೇಂದ್ರ ಬಗೆಹರಿಸಬಹುದಾದಂತಹ ಸಮಸ್ಯೆ ಯಾವುದು, ಕಳೆದ ಲೋಕಸಭೆ ಎಲೆಕ್ಷನ್ನಲ್ಲಿ ಗಳಿಸಿದಂತಹ ಮತಗಳೆಷ್ಟು, ಎಲ್ಲಾ ಮಾಹಿತಿಗಳನ್ನ ಕೂಡ ರಹಸ್ಯ ಟೀಮ್ ಸಂಗ್ರಹ ಮಾಡ್ತಾ ಇದೆ. ಗೆಲ್ಲುವ ಅಭ್ಯರ್ಥಿಗಳ ಕುರಿತು ಸಂಪೂರ್ಣ ಮಾಹಿತಿಯನ್ನ ಕೂಡ ಸಂಗ್ರಹಿಸಿದೆ. ರಾಜ್ಯ ಸರ್ಕಾರದ ವೈಫಲ್ಯ ಆರೋಪಗಳ ಪಟ್ಟಿಯನ್ನ ಕೂಡ ಈ ಟೀಮ್ ಮಾಡ್ತಾ ಇರುವಂತದ್ದು. ಇನ್ನು ರಹಸ್ಯವಾಗಿ ದಳಪತಿಗಳನ್ನ ಭೇಟಿಯಾಗಿ ಅಮಿತ್ ಶಾ ಟೀಮ್ ರಣತಂತ್ರವನ್ನ ರೂಪಿಸಿದೆ. ರಿಪೋರ್ಟ್ ಅನ್ನ ರೆಡಿ ಮಾಡಿ ಹೈಕಮಾಂಡ್ಗೆ ಕಳಿಸಲಿದೆ ಅಮಿತ್ ಶಾ ಟೀಮ್. ಈಗಾಗಲೇ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರು ಕಳಿಸಿರುವಂತಹ ರಹಸ್ಯ ಟೀಮ್ ಜೆಡಿಎಸ್ನ ನಾಯಕರಾದಂತಹ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರನ್ನ ಕೂಡ ಭೇಟಿಯಾಗಿರುವಂತದ್ದು. ಇನ್ನು 28 ಕ್ಷೇತ್ರಗಳಲ್ಲೂ ಕೂಡ ಗೆಲ್ಲಬೇಕು ಅಂತ ಹೇಳಿದ್ರೆ ಯಾವೆಲ್ಲ ರಣತಂತ್ರಗಳನ್ನ ರೂಪಿಸಬೇಕು ಅನ್ನುವ ಸ್ಕೆಚ್ ಅನ್ನ ಹಾಕ್ತಿರುವ ಈ ಟೀಮ್ ಆಯಾ ಕ್ಷೇತ್ರಗಳಲ್ಲಿ ಯಾರ ಬಗ್ಗೆ ಜನರ ಒಲವು ಇದೆ, ಕಳೆದ ಬಾರಿ ಎಲೆಕ್ಷನ್ ನಲ್ಲಿ ಗೆದ್ದಂತವರ ಮತಗಳೆಷ್ಟು, ಅಲ್ಲಿ ಸಮಸ್ಯೆಗಳು ಯಾವುದೆಲ್ಲ ಇದೆ, ಕೇಂದ್ರದಿಂದ ಬಗೆಹರಿಸಬೇಕಾದಂತಹ ಸಮಸ್ಯೆಗಳು ಯಾವುದು, ಎಲ್ಲದರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಎಲ್ಲವನ್ನ ಕೂಡ ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರಿಗೆ ತಲುಪಿಸಲಿದೆ. ಈ ಮೂಲಕ ಮುಂಬರುವಂತಹ ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೆ 28 ಕ್ಷೇತ್ರಗಳನ್ನ ಗೆದ್ದುಕೊಳ್ಳೋದಕ್ಕೆ ಏನೆಲ್ಲ ಅವಶ್ಯಕತೆ ಇದೆ ಅನ್ನುವಂತಹ ಬಗ್ಗೆ ಈ ಟೀಮ್ ರಿಸರ್ಚ್ ಮಾಡ್ತಾ ಇದೆ.